ಧನುರ್ರಾಶಿ ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಆ ಕೆಲಸ ಆಗೋದಿಲ್ಲ. ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಇದು ಸ್ವಭಾವ, ಸಹಜ. ಆದರೆ ಬೇಸರ ಮಾಡಿಕೊಳ್ಬೇಡಿ. ಮತ್ತೆ ಮತ್ತೆ ಆ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಯಾವುದೇ ಬದಲಾವಣೆಯ ಬಗ್ಗೆ ಚಿಂತನೆಯನ್ನು ಮಾಡೋಕ್ಕೆ ಹೋಗಬೇಡಿ. ದಿವಸ ಆಗದೇ ಇರತಕ್ಕಂಥದ್ದು ಅದು. ಹಾಗಾಗಿ ನಿಮ್ಮ ಆಲೋಚನೆ ಆ ಕಡೆಯೇ ಹೆಚ್ಚು ಗಮನ ಹರಿದರೆ ನಿಮಗೆ ಬೇಸರ ಆಗ್ತಕ್ಕಂಥದ್ದು ಸಹಜ. ಹೊಸ ಹೂಡಿಕೆಯನ್ನು ಮಾಡೋದಕ್ಕೆ ಅನುಕೂಲಕರವಾದಂತಹ ದಿವಸ ಇದು. ಸ್ವೇಚ್ಛೆ ಇರತಕ್ಕಂಥವರು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಯಾವುದೋ ಒಂದು ತೀರ್ಮಾನವನ್ನು ಮಾಡಿದರೆ, ಮನಸ್ಸಿಗೆ ಬಂದ ಕಡೆ ನೀವು ನಡೆದರೆ, ಯಾವ ನಿರ್ದಿಷ್ಟವಾದ ಗುರಿಯನ್ನು ಸಾಧನೆ ಮಾಡಬೇಕು, ತಲುಪಬೇಕು, ಅದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂತಹದ್ದು. ಅನುಕೂಲವಾದಂತಹ ಸಮಯವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿಕೊಳ್ಳಿ. ಒಳಿತನ್ನು ಮಾಡಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕಳಿಸಿ. ನಿಮ್ಮ ಕಿರಿಯರಿಗೆ ನೀವು ಆದರ್ಶಪ್ರಾಯರಾಗಿರಿ ಅಂತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಕ್ಷೀರಾಭಿಷೇಕ ಮಾಡಿಸಿ. ಶುಭವಾಗಿ. ಮಕರ ರಾಶಿ, ಕೋಪದಿಂದ ಗಾಯವಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಜನ ನಿಮ್ಮ ಸಲಹೆಯನ್ನು ಸ್ವೀಕರಿಸಬಹುದು. ಸ್ವೀಕರಿಸಿದರೆ ನಿಮಗೆ ಸಂತೋಷ, ಸಮಾಧಾನ ಸಿಕ್ಕುತ್ತೆ. ಒಂದು ವೇಳೆ ಸ್ವೀಕರಿಸಲಿಲ್ಲ, ನಿಮಗೆ ಕೋಪ ಬರುತ್ತೆ. ಸಹಜವಾಗಿ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇದೆ, ಅದನ್ನು ಹಾಗೆ ಕಾಪಾಡಿಕೊಳ್ತಕ್ಕಂತಹ ಕೆಲಸವಾಗಲಿ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಮಹಾವಿಷ್ಣುವನ್ನು ತುಳಸಿಯಿಂದ ಅರ್ಚನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಯಾವುದೇ ವಿಷಯದಲ್ಲಿ ಆತಂಕ ಪಡಬೇಕಾದಂಥದ್ದಿಲ್ಲ. ಸಮಾಧಾನವಾಗಿದ್ದರೆ ನಿಮ್ಮ ಕೆಲಸಗಳು ಯಾವುದ್ಯಾವುದು ಆಗಬೇಕೋ ಅದೆಲ್ಲವೂ ಕೂಡ ನಡೆದು ನಿಮಗೆ ಉತ್ತಮವಾದಂತಹ ಫಲವೋ ಫಲಿತಾಂಶವೋ ಸಿಕ್ಕುವಂಥದ್ದಿದೆ. ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಒಂದು ಸಾರಿ ಗಮನಿಸ್ಕೊಳ್ಬೇಕು. ನನ್ನ ದಿನಚರಿ ಹೇಗಿದೆ, ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ, ನಾನು ಹೇಗಿರಬೇಕು, ಯಾರಿಗೆ ಮಾದರಿ ಆಗಬೇಕು ಅಥವಾ ಯಾರನ್ನು ಅನುಸರಿಸಬೇಕು, ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ. ವಾದ ವಿವಾದಗಳಿಂದ ಸಮಸ್ಯೆಗಳಾಗತ್ತೆ. ಸಮಸ್ಯೆ ಮಾಡಿಕೊಳ್ತೀರಿ ಅನ್ನುವಂಥದ್ದು. ಅನಗತ್ಯವಾದಂತಹ ಅಥವಾ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯ ಹಾಳಾಗಿ ಹೋಗುತ್ತೆ, ವ್ಯರ್ಥವಾಗುತ್ತೆ ಅನ್ನುವಂಥದ್ದು. ಹಣದ ವಿಚಾರದಲ್ಲಿ ನಿರಾಸೆಯಾಗತ್ತೆ. ಯಾವುದಕ್ಕೋಸ್ಕರ ಹೋರಾಟವನ್ನು ಮಾಡ್ತಿರ್ತೀರೋ ಆ ವಿಷಯದಲ್ಲಿ ನಿರಾಸೆಯನ್ನು ಕಾಣ್ತೀರಿ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ಸಿಕ್ಕುತ್ತೆ. ನೀವು ಯಾರಿಗೆ ಎಷ್ಟು ಸಹಕಾರವನ್ನು ನೀಡ್ತೀರೋ ಅಷ್ಟು ಗೌರವ ನಿಮಗೆ ಹಿಂದಿರುಗುತ್ತೆ ಅನ್ನುವಂಥದ್ದು. ಈಶ್ವರನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸೇವೆ ಅಥವಾ ಸಹಾಯ ಇದಕ್ಕೋಸ್ಕರವಾಗಿ ಸಮಾಜದಲ್ಲಿ ಉತ್ತಮವಾದಂತಹ ಮನ್ನಣೆ, ಗೌರವ, ಸ್ಥಾನ, ಮಾನ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ಬಗ್ಗೆಯೇ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಜೊತೆಗೆ ಭದ್ರತೆಯೂ ಕೂಡ ಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗೊಂದಲವಾಗಬಹುದು, ಬೇಸರವಾಗಬಹುದು, ಏನೋ ಮಾನಸಿಕವಾಗಿ ಹಿಂಸೆ ಆಗಬಹುದು ಅಂತ ಅರ್ಥ. ಈ ದಿವಸ ಯಶಸ್ಸು ಇದೆ, ಆದರೆ ಸರಿಯಾದಂತಹ ಗುರಿ ಬೇಕು. ಇದೇ ನಿರ್ದಿಷ್ಟವಾದಂತಹ ಗುರಿ, ಆ ಮಾರ್ಗದಲ್ಲೇ ನಾನು ಸಾಗ್ತೀನಿ ಅಂತಕ್ಕಂತಹ ದೃಢವಾದಂತಹ ನಿಶ್ಚಯ ನಿಮ್ಮದಾಗಿರಬೇಕು. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದರಿಂದ ಒಂದಷ್ಟು ಹಣ ಖರ್ಚಾಗತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಆ ಹಣವನ್ನು ಖರ್ಚು ಮಾಡಿ ವಸ್ತುವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಯೋಗವಾಗಲಿ, ಪ್ರಚೋದನೆಯಾಗಲಿ, ಆ ಕಾಲವಾಗಲಿ ನಿಮಗೆ ಇವತ್ತು ಸನ್ನಿಹಿತವಾಗ್ತಾ ಇರತಕ್ಕಂಥದ್ದು ವಿಶೇಷ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.